ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ನಾನು ತೋರಿಸ್ತಾ ಇರೋದು ಅಂದರೆ ಈ ಚರ್ಚ್ ಇದೆಲ್ಲ ಅದರದ್ದು ಬ್ಯಾಕ್ ಸೈಡ್. ಅಂದರೆ ನಾನು ಹೋಗ್ತಾ ಇರೋದು ಫ್ರಂಟ್ ಸೈಡಲ್ಲಿ ಲಾಸ್ಟ್ ನಿಮಗೆ ಅದು ಕಾಣುತ್ತೆ. ದಂಡ ಮುಂದಾಡ್ತಾ ಬಾ ಫೋಟೋ ಚೆಕ್ಕಂದ್ರೆ ಅಲ್ಲಿಯೂ ಮಾಡೋದು. ಫ್ರೆಂಡ್ಸ್, ನಾನು ಪ್ರತಿ ವರ್ಷವೂ ಕ್ರಿಸ್ಮಸ್ ನಡೆಯುವ ಟೈಮಿಗೆ ಅಂತ ಅಲ್ಲ, ಎಲ್ಲ ಟೈಮಲ್ಲೂ ನಾನು ಬರ್ತೀನಿ. ಎಲ್ಲ ಟೈಮಲ್ಲಿ ಇಲ್ಲಿ ನನಗೆ ನೆನಪಾದಾಗೆಲ್ಲ ಬರ್ತೀನಿ. ಬಟ್ ಪ್ರತಿ ವರ್ಷ ನಾನು ಕ್ರಿಸ್ಮಸ್ಗೆ ಅಂತ ನಾನು ಈ ಚರ್ಚಿಗೆ, ಅಂದರೆ ನಮ್ಮ ನಿಯರ್ ಬೈ ಮನೆ ಹತ್ರ ಇರುವ ಚರ್ಚ್ ಹತ್ರ ಬಂದು ನಾನು ಇಲ್ಲಿ ಪ್ರಾರ್ಥನೆಯನ್ನು ಮಾಡಿ ಹೋಗ್ತೀನಿ ಪ್ರತಿ ವರ್ಷದ್ದು ಕ್ರಿಸ್ಮಸ್ ಟೈಮಲ್ಲಿ. ಮತ್ತು ನನಗೆ ನೆನಪಾದಾಗೆಲ್ಲ ನಾನು ಇಲ್ಲಿ ಬಂದು ಪೂಜೆ ಅಂದರೆ ನನಗೆ ಪ್ರಾರ್ಥನೆ ಮಾಡಿ ಹೋಗುವ ಅಭ್ಯಾಸ ಉಂಟು ಈ ಚರ್ಚಲ್ಲಿ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದೇ ಬರ್ತೀನಿ. ಅದಕ್ಕೆ ನಾನು ಎಲ್ಲ ವರ್ಷ ಬರ್ತೀನಿ. ಬಟ್ ನನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇಲ್ಲ ಅಂತ ಹೇಳಿ ಇದೊಂದು ವೀಡಿಯೋನ ನಾನು ನಿಮಗಾಗಿ ಮಾಡಿರೋದು. ಸೊ ಇರಲಿ ಅಂತ ಹೇಳಿ ನನಗೆ ಒಂದು ಖುಷಿಗೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವಿಲ್ಲಿ ಬಂದು ಕ್ಯಾಂಡ್ಲನ್ನ, ನಾನು ಮತ್ತು ನನ್ನ ಮಗಳು ಎಲ್ಲ ಬಂದು ಇಲ್ಲಿ ಕ್ಯಾಂಡ್ಲನ್ನ ಕತ್ತಿಸಿ ನಾವು ಪ್ರಾರ್ಥನೆನ ಮಾಡಿ ಮತ್ತು ರಿಟರ್ನ್ ಹೋದ್ವಿ. ತುಂಬಾ ಒಂದು ಬ್ಯೂಟಿಫುಲ್ ಎನರ್ಜಿ ಅಂತ ಹೇಳ್ಬೋದು ಇಲ್ಲಿ ಬಂದಾಗ ನನಗೆ ಸಿಗುವಂಥದ್ದು. ಸೊ ದೇವರು ಅಂತ ಹೇಳಿದ್ರೆ ಎಲ್ಲನೂ ಒಂದೇ, ಬಟ್ ನಮ್ಮ ಮನಸ್ಸಿಗೆ ಅಂತ ಇರುತ್ತಲ್ಲ, ಆ ಥರದ ಇದಕ್ಕೆ ಇಲ್ಲಿ ಒಂಥರ ಪ್ಲಸ್ ಅಂತ ಹೇಳ್ಬೋದು ಇಲ್ಲಿಗೆ ಬಂದಾಗ ನನಗೆ. ಸೊ ಇಲ್ಲಿ ಇದಾದಮೇಲೆ ಮತ್ತು ಒಳಗಿನ ಡೆಕೋರೇಷನ್ ಎಲ್ಲ ನೋಡಿದ್ರಲ್ಲ, ಅದಾದಮೇಲೆ ಹೊರಗೆ ಚೆನ್ನಾಗಿ ಮಾಡಿದ್ದಾರೆ. ಮಾತ್ರ ಪ್ರತಿ ವರ್ಷ ಯಾವ ಥರ ಮಾಡ್ತಾರೆ ಅದೇ ಥರನೇ. ಸೊ ಸಿಂಪಲಾಗಿದ್ರು ಅಂತ ಸೂಪರಾಗಿದೆ. ಹೊರಗಡೆ ಡೆಕೋರೇಷನ್ ಸೂಪರಾಗಿದೆ. ಸೊ ಅದೆಲ್ಲ ನೀವು ನೋಡಿಕೊಂಡು ಹಾಗೇ ನೀವು ಎಂಜಾಯ್ ಮಾಡಿಕೊಂಡು ಮತ್ತೊಮ್ಮೆ ನಿಮಗೆ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ಕೊಂಡು. ನನಗೆ ಕ್ರಿಸ್ಮಸ್ ಇಲ್ಲ, ಬಟ್ ನಾವು ಮಾಡಲ್ಲ ಕ್ರಿಸ್ಮಸ್ ಎಲ್ಲ, ಬಟ್ ನನಗೆ ಒಂದು ಖುಷಿ ಇದೊಂದು ಮಾಡೋಣ ಅಂತ, ವೀಡಿಯೋ ಮಾಡೋಣ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು. ಸೊ ಇದ್ರ ಒಳಗಡೆ ಹೋಗ್ತಾನೆ ಹೊರಗಡೆ ವೆರಂಡ, ಅಂದರೆ ಚರ್ಚಿಯ ಹೊರಗಡೆ ಇದು ಈ ಥರ ಒಂದು ಲೈಟ್ದು ಇದೆಲ್ಲ ಮಾಡಿ ನಮ್ಮ ಯೇಸು ಏನು ನಮ್ಮ ಜನನ ಆಗ್ತೀವಿ ಅದ್ರ ಬಗ್ಗೆ ಎಲ್ಲ ಒಂದು ಇದ್ರ ಥರ ಮಾಡಿ ಲೈಟ್ ಫಿಟ್ಟಿಂಗ್ ಥರ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ವಾಟರ್ ಫಾಲ್ ಥರ ಎಲ್ಲ ಮಾಡಿ ನೀಟಾಗಿ ಪ್ರತಿ ವರ್ಷ ಇದೇ ಥರನೇ ಇರುತ್ತೆ, ಬಟ್ ಡಿಫ್ರೆಂಟ್ ಥರ ಇರುತ್ತೆ. ಸೊ ಆ ಥರ ಎಲ್ಲ ಮಾಡಿದ್ದಾರೆ. ಸೊ ನೀವು ಎಂಜಾಯ್ ಮಾಡ್ತಾಯಿದ್ದೀರಾ ಈ ವಿಡಿಯೋ ನೋಡಿ ನಿಮಗೆ ಖುಷಿಯಾಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡ್ಕೊಳ್ಳಿ ಮತ್ತು ಹಂಗೇ ಶೇರ್ ಮಾಡ್ಕೊಳ್ಳಿ. ಮತ್ತೆ ನಾನು ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್. ಹೊಸ ವರ್ಷದ ಶುಭಾಶಯಗಳು ನಿಮಗೆ. ಆಯಿತು, ಇವಾಗ ಏನು ಕ್ರಿಸ್ಮಸ್ ಆಗಿದೆ, ಈಗ ಇನ್ನೊಂದು ವೀಕ್ ಒಳಗಡೆ ನಮ್ಮ ಹೊಸ ವರ್ಷ ಬರೋಕ್ಕಾಯಿತು. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲೇ ನಿಮಗೆ ಹೊಸ ವರ್ಷದ ಶುಭಾಶಯಗಳು ಅಡ್ವಾನ್ಸ್ ಆಗಿ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಹ್ಯಾಪಿ ಕ್ರಿಸ್ಮಸ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಬಾಯ್.